ಕೊಟ್ಟೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸುಲೋಚನಾ ವಿರುದ್ಧ ಗಂಭೀರ ದೂರು. ದೃಢೀಕರಣ ಪತ್ರದ ಸಹಿಗೆ 50ರಿಂದ 500 ರೂಪಾಯಿ ವಸೂಲಿ ಮಾಡ್ತಾ ಇರುವ ಆರೋಪ. ಜನರ ಜೀವ ಉಳಿಸಬೇಕಾದ ಆಸ್ಪತ್ರೆಗಳು ಲೂಟಿಕೋರರ ಅಡ್ಡೆಯಾಗ್ತಾ ಇವೆ. ಬಡ ರೋಗಿಗಳ ಕಣ್ಣೀರಿನಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳು ದುಡ್ಡು ಎಣಿಸ್ತಿದ್ದಾರೆ. ಹೌದು, ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥದೇ ಒಂದು ಆಘಾತಕಾರಿ ಹಗರಣ ಬಯಲಿಗೆ ಬಂದಿದೆ. ಅರೆ, ಯಾರು ಈ ಸುಲೋಚನಾ? ಇವರ ಮೇಲಿರುವ ಆರೋಪಗಳೇನು? ಬಡ ರೋಗಿಗಳನ್ನ ಇವರು ಕಾಡ್ತಾ ಇರೋದು ಹೇಗೆ? ಬಳ್ಳಾರಿಯ ವಿಜಯನಗರದ DHOಗೆ ಸಲ್ಲಿಕೆಯಾಗಿರುವ ಆ ಗಂಭೀರ ದೂರಿನಲ್ಲೇನಿದೆ ನೋಡೋಣ ಇವತ್ತಿನ ವಿಶೇಷ ವರದಿಯಲ್ಲಿ. ಕೊಟ್ಟೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಗುತ್ತಿಗೆ ಆಧಾರದ ವೈದ್ಯಾಧಿಕಾರಿ ಡಾಕ್ಟರ್ ಸುಲೋಚನಾ ವಿರುದ್ಧ ಈಗ ಭ್ರಷ್ಟಾಚಾರದ ಜ್ವಾಲೆ ಹೊತ್ತಿ ಉರಿದಿದೆ. ಕರ್ತವ್ಯ ಲೋಪ ಮತ್ತು ಸಾರ್ವಜನಿಕರ ಸುಲಿಗೆ ಆರೋಪದ ಹಿನ್ನೆಲೆಯಲ್ಲಿ ಇವರನ್ನ ತಕ್ಷಣವೇ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊಟ್ಟೂರು ತಾಲೂಕು ಘಟಕ ವಿಜಯನಗರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿಂಗರಾಜು ಅವರಿಗೆ ಗಂಭೀರ ದೂರನ್ನ ಸಲ್ಲಿಸಿದೆ. ಬೆಳಗ್ಗೆ 9:30 ಬರಬೇಕಾದ ಈ ಮಹಾತಾಯಿ ಬರೋದು 11:30 ಅಥವಾ 12 ಗಂಟೆಗೆ. ಇನ್ನು ದೃಢೀಕರಣ ಪತ್ರದ ಸಹಿಗೆ 50 ರೂಪಾಯಿಯಿಂದ 500 ರೂಪಾಯಿ ತನಕ ವಸೂಲಿ. ದೂರದ ಹಳ್ಳಿಗಳಿಂದ ಬರುವ ಬಡ ರೋಗಿಗಳಿಗೆ ಗಂಟೆಗಟ್ಟಲೆ ಕಾಯಿಸಿ ಮಾನಸಿಕ ಕಿರುಕುಳ. ಆಸ್ಪತ್ರೆಗೆ ತಡವಾಗಿ ಬರೋದಷ್ಟೇ ಅಲ್ಲ, ರೋಗಿಗಳು ತರುವ ಸರ್ಟಿಫಿಕೇಟ್ಗಳಿಗೆ ಸಹಿ ಹಾಕುವುದಕ್ಕೆ ಬಕಪಕ್ಷಿಯಂತೆ ಹಣಕ್ಕಾಗಿ ಕಾಯ್ತಾರೆ ಈ ಸುಲೋಚನಾ. ಬಡ ರೋಗಿಗಳ ಪ್ರಶ್ನೆಗೆ ಏರು ಧ್ವನಿಯಲ್ಲಿ ಕಿರ್ಚಾಡೋದು, ಸಾರ್ವಜನಿಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಇವರ ದಿನಚರಿಯಾಗಿದೆ. ಈ ದಂಧೆಗಾಗಿಯೇ ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರನ್ನ ಸಹಾಯಕರನ್ನಾಗಿ ಇಟ್ಕೊಂಡಿರುವ ಆರೋಪ ಕೂಡ ಕೇಳಿಬಂದಿದೆ. ಅಷ್ಟೇ ಯಾಕೆ, ಸಾರ್ವಜನಿಕರಿಂದ ಹಣ ಪಡಿತಾ ಇರುವ ಆಡಿಯೋ ಮತ್ತು ವಿಡಿಯೋ ಕ್ಲಿಪ್ಗಳು ಈಗ DHO ಕೈ ಸೇರಿದ್ದು ಇವರ ಭ್ರಷ್ಟಾಚಾರ ಜಗಜ್ಜಾಹೀರಾಗಿದೆ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇರುವ ಈ ವೈದ್ಯ ಹಿಸ್ಟ್ರಿ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಈಕೆಯ ಮೇಲೆ ಈಗಾಗಲೇ ಲೋಕಾಯುಕ್ತ ಕೇಸ್ ಇದೆ, ಆದರೂ ಈಕೆಯನ್ನ ಆಸ್ಪತ್ರೆಯಲ್ಲಿ ಮುಂದುವರಿಸಿದ್ದು ಯಾಕೆ? ಇದೇ ಈಗ ಸಾರ್ವಜನಿಕರ ದೊಡ್ಡ ಪ್ರಶ್ನೆ ಆಗಿದೆ. ಅದು ಡಾಕ್ಟರ್ ಸುಲೋಚನಾ ಈ ಹಿಂದೆ ಆಡಳಿತ ವೈದ್ಯಾಧಿಕಾರಿ ಆಗಿದ್ದಾಗ ಕೂಡ ಇವರ ವಿರುದ್ಧ ತೀವ್ರ ಪ್ರತಿರೋಧ ವ್ಯಕ್ತವಾಗಿತ್ತು. ಮುಷ್ಕರಗಳು ಕೂಡ ನಡೆದಿತ್ತು. ಇವರ ಮೇಲೆ ಲೋಕಾಯುಕ್ತ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಹೀಗಿದ್ರೂ ಕೂಡ ಇವರು ನಿವೃತ್ತಿಯಾದ ಮೇಲೂ ಕೊಟ್ಟೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟಿರೋದು ಎಷ್ಟು ಸರಿ? ಇದರ ಹಿಂದೆ ಯಾರ ಕೈವಾಡವಿದೆ ಅಂತ DSS ತೀವ್ರವಾಗಿ ಪ್ರಶ್ನಿಸಿದೆ. ಬಡ ರೋಗಿಗಳಿಗೆ ನ್ಯಾಯ ಸಿಗಬೇಕು, ಆಸ್ಪತ್ರೆಯ ಭ್ರಷ್ಟಾಚಾರ ನಿಲ್ಲಬೇಕಂದ್ರೆ ಡಾಕ್ಟರ್ ಸುಲೋಚನಾ ಅವರನ್ನ ತಕ್ಷಣವೇ ವಜಾಗೊಳಿಸಿ ಆ ಜಾಗಕ್ಕೆ ಜನಸ್ನೇಹಿ ವೈದ್ಯರನ್ನ ನೇಮಿಸಬೇಕು ಅಂತ ಸಂಘಟನೆ ಒತ್ತಾಯಿಸಿದೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಏನಾದರೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಬಡ ರೋಗಿಗಳಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಪ್ರದೀಪ್ ಕುಮಾರ್ C, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು. ಅಡ್ರೆಸ್ ರಾಂಪುರನೇ. ಮೊಬೈಲ್ ನಂಬರ್ 96 03 72 54. ಡೇಟ್ ಆಫ್ ಬರ್ತ್ 1/7/2004. 1/7/2004. ಆಧಾರ್ ನಂಬರ್ ಹೇಳಿ. 54 18 74 09 85 54. ಅದು ವಿಷನ್ ಬರ್ದಿನಿ ಏನು ನೋಡ್ರಿ, ಎಲ್ಲರದ್ದು ವಿಷನ್ ಬರ್ದಿಲ್ಲ ನಿಮಗೇನು? ಏನು? ವಯಸ್ಸು ಎಷ್ಟು? 22 ಇಯರ್ಸ್. ಪಾನ್ ನಂಬರ್ ಇಲ್ಲಲ್ಲ? ನೀನು ಹೇಳು, ನಮ್ಗೆ ಕಾಣಿಸಲ್ಲ. IN
M M 60 60 28 28 J. ಚೀಟಿ ಬರೀತಾ ಇದ್ದಾರೆ ಸೀಲಲ್ಲಿ ಚೀಟಿ ಬರೀತಾ ಇದ್ದಾರಲ್ಲ ಹೊರಗಡೆ ಅಲ್ಲಲ್ಲ ಈಗ ಎಂಟ್ರ್ ಆಗ್ತೀರಲ್ಲ ಅಲ್ಲೇ ಚೀಟಿ ಹಾಕ್ಕೊಂಡು ಚೀಟಿ ಕೊಟ್ರ ಮೇಲೆ